2 ಕೋಟಿ ರೂಪಾಯಿ ಏನೋ ಚರ್ಚು ಪೂರ್ಣ 2.5 ಕೋಟಿ ರೂಪಾಯಿ ಬೇಕಂತ ತಿಳ್ಕೊಂಡು ಹೇಳಿದ್ದಾರೆ. 1 ಕೋಟಿ ರೂಪಾಯಿ ಚರ್ಚಿನ ದುಡ್ಡಿದೆ. ನಾನು ಮೊನ್ನೆ ಇವರು ಡೇಟ್ ತಗೊಂಡ ಮೇಲೆ ಸರ್ಕಾರಕ್ಕೆ ಹೋಗಿ 50 ಲಕ್ಷ ರೂಪಾಯಿನ ನಾನು ಮನವಿ ಮಾಡಿರ್ತಕ್ಕಂಥದ್ದಿದೆ. ಸರ್ಕಾರ ಈಗ ಎಷ್ಟು ಕೊಡ್ತಾರೋ ಗೊತ್ತಿಲ್ಲ, ಕೊಡ್ತೀವಂತ ಹೇಳಿದ್ದಾರೆ. ಬಟ್ ಆದ್ರೂ ಈ ಚರ್ಚ್ ಮುಗಿಸ್ಲಕ ನಮ್ಮ ತಂದೆಯವರು ಇರುವಾಗೆ ತಾವೆಲ್ಲ ಒಂದು ಬೇಡಿಕೆಯನ್ನ ಸಲ್ಲಿಸಿದ್ರಿ. ಖಂಡಿತವಾಗಿಯೂ ಇವತ್ತು ಭೂಮಿ ಪೂಜೆ ಮಾಡಿದ್ದು ನಾವೇ ಇದೆ. ಅಯ್ಯ ಬಾಂಬೆಲಿಂದ ಮತ್ತೆ ಬರ್ಬೇಕಾಗ್ತದೆ, ಉದ್ಘಾಟನೆಗಳು ನಮ್ಮ ಕೈಯಲ್ಲಿ ಮುಗಿಸ್ತಕ್ಕಂಥ ಕೆಲಸ ಮಾಡ್ತೀನಿ ಅಂತ ತಿಳ್ಕೊಂಡಿದ್ದ. ಯಾಕಂದ್ರೆ ನಿನ್ನೆ ಕಂತೂರಲ್ಲಿ 75 ವರ್ಷದ ಚರ್ಚಿದು ಕಾರ್ಯಕ್ರಮನ ಬಹಳ ಅದ್ದೂರಿಯಾಗಿ ಯುವಕ ಸ್ನೇಹಿತರೆಲ್ಲ ಆಯೋಜನೆ ಮಾಡಿದ್ರೆಲ್ಲ ಅಯ್ಯದವರೆಲ್ಲ ಕೂತಿದ್ರು. ಅಲ್ಲಿಯೂ ಹೇಳಿರ್ತಕ್ಕಂಥ ಯಾಕಂದ್ರೆ ನಮ್ಮ ಮೇಲೆ ಒಂದು ಜವಾಬ್ದಾರಿ ಇದೆ. ಕತ್ಪೂರಾಗ ಚರ್ಚ್ ಇದೆ, ಇಲ್ಲಿ ಹೊಸ ಚರ್ಚ್ ಕಟ್ಟಬೇಕು, ಚಿಂತಾಳೆದೊಂದು ಜವಾಬ್ದಾರಿ ಇದೆ ನಮ್ಮ ಮೇಲೆ. 3 ಚರ್ಚ್ಗಳನ್ನ ಮಾಡ್ತಕ್ಕಂಥ ಜವಾಬ್ದಾರಿ ಇದೆ. ಹಾಗಾಗಿ ಅಯ್ಯವರು ಹೇಳ್ತಾ ಇದ್ರು, ನೀವೆಲ್ಲ ಸಮಯನ ಬಹಳ ಕೊಡ್ತೀರಿ. ನಾನು ಯಾವತ್ತು ನಿಮ್ ಸಮುದಾಯದ ಕಾರ್ಯಕ್ರಮಗಳಿಗೆ ಯಾವತ್ತು ಬಂದ್ರು ಸಹ, ನಮ್ಮ ತಂದೆಯವರು ಬಂದ್ರು ಸಹ, ನಾವ್ ಯಾವತ್ತು ಶಾಸಕರಾಗಿ ಬಂದಿಲ್ಲ. ನಿಮ್ ಪ್ರೀತಿ ವಿಶ್ವಾಸ ಒಂದು ಸಹೋದರ ಮನೋಭಾವನೆಯಿಂದ ಮಾತ್ರ ನಿಮ್ಮಲ್ಲಿ ಬರ್ತೀವಿ. ಯಾಕಂದ್ರೆ ನಾವು ಹೇಳಿದೀಗ ನಮ್ಮ ಮೆಂಬರ್ ಹೇಳ್ತೇವೆ, ದಾರೂರಿಗೆ ಪಾದಯಾತ್ರೆ ಹೋಗಿತ್ತು. ನಮ್ಮಲ್ಲಿ ನಾನು ಬೇರೆ ಧರ್ಮದಿಂದ ಬಂದರೂ ಸಹ ನನಗೆ ಇನ್ನೊಂದು ಅನ್ಯ ಧರ್ಮದ ಬಗ್ಗೆ ಅಪಾರ ಪ್ರೀತಿ, ಅಭಿಮಾನ ಮತ್ತು ವಿಶ್ವಾಸ ಇರ್ತಕ್ಕಂಥದ್ದು.